ಸೆಲೆಬ್ರಿಟಿನ ಯಾರು ನಿಮ್ ಮುಖನೇ ಕಾಣಿಸ್ತಿಲ್ಲ. ಕಾಡು ಬಳ್ಳಿಯಲ್ಲಿ ಮಕ್ಕಳು ಉಯ್ಯಾಲಾಡ್ತಾ ಇದ್ರು. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಫಸ್ಟ್ ಅಥವಾ ಸೆಕೆಂಡ್ ಬಂದಿದಂತ ಕೀರ್ತಿ ನಮ್ಮ ಶಾಲೆದಾಗಿದೆ. ಒಣಗಿದ ಗೆಣಸುಗಳನ್ನ ತಗೊಂಡ್ ಬರ್ತಾ ಇದ್ರು. ಇಪ್ಪತ್ತು ವರ್ಷಗಳು ಯಾರ್ಯಾರೋ ಎಲ್ಲೆಲ್ಲೋ ಇದ್ದರು, ಲೈಫ್ ಎಷ್ಟೋ ಚೇಂಜ್ ಆಗಿದೆ ಆ್ಯಂಡ್ ನಮ್ಮ ಫೇಸ್ಗಳು ಕೂಡ ಚೇಂಜ್ ಆಗಿದೆ. ಆದರೆ ಇವತ್ತು ಒಂದು ಪ್ಲೇಸಲ್ಲಿ ಎಲ್ಲ ಸ್ಟೋರೀಸು ಮತ್ತೆ ಕನೆಕ್ಟ್ ಆಗ್ತಾ ಇದೆ. ನಿಜವಾಗ್ಲೂ ಈ ದಿನ ನಮ್ಮ ಲೈಫಲ್ಲಿ ಸ್ಪೆಷಲ್ ಆಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇ ಗಾಯ್ಸ್, ಇವತ್ತು ವ್ಲಾಗ್ ತುಂಬ ಸ್ಪೆಷಲ್ ನನಗೆ ಆ್ಯಂಡ್ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದು ನಮ್ಮ ಸ್ಕೂಲ್ನ ರಿಯೂನಿಯನ್ ಆಫ್ಟರ್ 20 years. ಸೊ ನೀವು ನೋಡ್ತಾ ಇದ್ರಲ್ಲ, ಇವನು ನನ್ನ ಮಾವನ ಮಗ ಆ್ಯಂಡ್ ನನ್ನ ಮೊಬೈಲೇ ಬೇಕಾಗಿತ್ತು ಇವನ್ನ ಹೇರ್ ಸ್ಟೈಲ್ ಸರಿ ಮಾಡೋಕ್ಕೆ. ಸೊ ಇವನು ಬಂದ್ಬಿಟ್ಟು ನನ್ನ ಕ್ಲಾಸ್ ಟಾಪರು, ಬಟ್ ನನಗಿನ್ನ ಅಲ್ಲ. ಆ್ಯಂಡ್ ಇವರು ಥೋಮಸ್ ಸರ್ ಅಂತೇಳಿ ನೀನು ತಗೊಳ್ತಾ ಇರಲಿಲ್ಲ, ನಾನಿದ್ದಾಗ ನಾನು ಬಂದಮೇಲೆ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾ ಇದ್ದಾರೆ, ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಆಗಿದೆ. ಆ್ಯಂಡ್ ಇವರು ಬಂದ್ಬಿಟ್ಟು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಎತ್ತಿದ ಕೈ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಇಲ್ಲೂ ನೋಡಿ ಕೈ ಎತ್ತಾ ಇದ್ದಾರೆ. ಆ್ಯಂಡ್ ಇವ್ರು ಬಂದ್ಬಿಟ್ಟು ನಾನು 8th ಸ್ಟ್ಯಾಂಡರ್ಡ್ಗೆ ಬಂದಾಗ ಕಂಪ್ಯೂಟರ್ ತಗೊಳ್ತಾ ಇದ್ರು. ಸೊ ಹಾಗೆ ಅವರು ಸ್ಕೂಲಲ್ಲಿ ಇದೇ ಸ್ಕೂಲಲ್ಲಿ ಓದಿದ್ರು ಅಂತ ಹೇಳಿದ್ರು. ಆ್ಯಂಡ್ ಇವಳು ನನ್ನ ಕ್ಲಾಸ್ಮೇಟ್. ನನ್ನ ನೋಡಿದ್ರು ಎಷ್ಟು ಎಕ್ಸೈಟ್ ಆಗಿ ಇರ್ತಾಳೆ ಅಂತ ಅಂದರೆ ಅಂತಂತಾಳೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಸೊ ನನ್ನ ಕ್ಲಾಸ್ಮೇಟಲ್ಲಿ ಫಸ್ಟ್ ಹುಡುಗಿನ ನೋಡಿರೋದು, ಗೊತ್ತಲ್ವ ಲೇಡೀಸ್ ಏನೆಲ್ಲ ಮಾತಾಡ್ತಾರೆ ಅಂಥೇಳಿ. ಆ್ಯಂಡ್ ಇವರು ಅಬ್ರಹಾಂ ಫಾದರ್ ಅಂತ ಫಸ್ಟ್ ಪ್ರಿನ್ಸಿಪಲ್ ಆಗಿದ್ದು ಈ ಸ್ಕೂಲಲ್ಲಿ ಅಂತೆ. ಬಟ್ ನಾನು ಅವಾಗಿರಲಿಲ್ಲ, ನಾನು ಈ ಸ್ಕೂಲಿಗೆ ಜಾಯ್ನ್ ಆಗಿದ್ದು 8th ಸ್ಟ್ಯಾಂಡರ್ಡ್ಗೆ. ಜಸ್ಟ್ 3 years ಇಲ್ಲಿ ಓದಿದ್ರು ಕೂಡ ನನಗೆ ತುಂಬ ನೆನಪುಗಳು. ಅಂದರೆ ನಮಗೆ ಬುದ್ಧಿ ಬಂದಾಗ, ಒಂದು ಮೆಚುರಿಟಿ ಬಂದಾಗ 8th 9th ಎಲ್ಲ ತುಂಬ ನೆನಪುಗಳಿರುತ್ತಲ್ಲ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಮಾವ, ನಾನೇ ಅವರಿಗೆ ಹೂ ಕೊಟ್ಟು ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಯಾರೋ ಕೊಟ್ಟಿರೋ ಹೂನ ಮತ್ತೆ ವಾಪಸ್ ಇಸ್ಕೊಂಡು ನಾನೇ ಕೊಟ್ಟೆ. ಸೊ ನೋಡಿ ಎಷ್ಟು ಆರ್ಗನೈಸ್ ಮಾಡಿದೆ. ನಮ್ಮ ಶಾಲೆ, ನಮ್ಮ ಕತೆಗಳನ್ನ ಇಲ್ಲೇ ಹೇಳ್ಕೊಳ್ಳೋದು, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದು. ಅದನ್ನ ನೋಡಿದ್ರೆ ನನಗೆ ಎಲ್ಲ ಅರ್ಥ ಆಯ್ತು, ಈ ಮಕ್ಕಳು ಇಲ್ಲಿ ಆಟ ಆಡ್ಬೇಕಾದವರು ಅಂತ. ಮತ್ತೆ ಇನ್ನೂ ಸ್ವಲ್ಪ ಒಳಗಡೆ ಕರ್ಕೊಂಡೋಗಿ ಹೇಳಿದ್ ನೋಡಿ, ಇಲ್ಲಿ ಕಾಡು ಬಳ್ಳಿ ಅಂತ ಹೇಳೋದು ಗೊತ್ತಿಲ್ಲ. ಆ ಕಾಡು ಬಳ್ಳಿಯಲ್ಲಿ ಮಕ್ಕಳು ಉಯ್ಯಾಲಾಡ್ತಾ ಇದ್ರು. ಹಾ ಇಲ್ಲೇನ ನೀವು ಆಟ ಆಡೋದು ನೋಡ್ತೀನಿ, ಅದು ಹೆಂಗೆ ಹೊಡೆದು ಹೋಗುತ್ತಲ್ಲ, ಅದು ಬಿಟ್ಟು ಇದು ನನಗೆ ಗಾಯ ಉಂಡಾಗುತ್ತಲ್ಲ ಅಂತೆಲ್ಲ ಅವರು ಬೈದ್ಬಿಟ್ಟು. ಅವರು ಸಿಸ್ಟರ್ ರೋಸ್ಬೆಲ್ ಅಂತೇಳಿ ನಮಗೆ ಇಂಗ್ಲೀಷ್ ತಗೊಳ್ತಾ ಇದ್ರು, ತುಂಬ ಸ್ಟ್ರಿಕ್ಟ್ ಆಗಿದ್ರು. ಆ್ಯಂಡ್ ನಿಮಗೆ ಒಂದು ಸೈಡು ಸ್ಕೂಲಿನ ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ನಾವು ಆ ಸ್ಕೂಲ್ ಬಿಲ್ಡಿಂಗಲ್ಲೆಲ್ಲ ಓಡಾಡಿದ್ದೆಲ್ಲ, ಆಟ ಆಡಿದ್ದೆಲ್ಲ. ಆ್ಯಂಡ್ ನನ್ನ ಡ್ಯಾನ್ಸನ್ನು ನೋಡಿ, ಪರ್ಫಾರ್ಮೆನ್ಸ್ ನೋಡಿ ಹೇಗೆ ಮಾಡಿದ್ದೀನಿ ಅಂಥೇಳಿ. ಎಷ್ಟೋ ವರ್ಷಗಳಾದಮೇಲೆ ನಾವು ಮತ್ತೆ ಬ್ಯಾಕ್ ಅದೇ ಸ್ಟೇಜಲ್ಲಿ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ವಿ. ಇಲ್ಲಿ ಅಸೆಂಬ್ಲಿ ನಡೀತಾ ಇತ್ತು. ನಮ್ಮ PT ಸರ್ ಇಲ್ಲಿ ನಿಂತ್ಕೊಂಡು ನಮಗೆ ಬಿಸಿಲಲ್ಲಿ ಅಸೆಂಬ್ಲಿ ಮಾಡುವಾಗ ನಾವೆಲ್ಲ ಕೆಲವರೆಲ್ಲ ಅದರಲ್ಲಿ ನಮಗೆ ತಲೆ ನೋಯ್ತಾ ಇದೆ, ಕಾಲು ನೋಯ್ತಾ ಇದೆ ಅಂತ ಹೇಳಿ ಒಳಗಡೆನೇ ಕೂತ್ಕೊಳ್ತಿದ್ವಿ ಎಷ್ಟೋ ಸಲ. ಯಾಕಂದರೆ ಬಿಸಿಲಲ್ಲಿ ಯಾರು ಹೋಗಿ ನಿಂತ್ಕೊಳ್ತಾರೆ ಅಂಥೇಳಿ. ಆ ಥರದ್ದೆಲ್ಲ ನೆನಪುಗಳು ಈ ಸ್ಟೇಜಲ್ಲಿ ನನಗೆ ಆಗ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಥರ ಒಂದು ರಿಯೂನಿಯನ್ನ ಮಾಡಿದ್ದು, ಒಂದು ಥಾಟ್ ಬಂದಿರೋದೇ ಯಾರ ಮೈಂಡಲ್ಲಿ ಬಂತಪ್ಪ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ನಾನು ಯಾವಾಗೂ ನನ್ನ ಕ್ಲಾಸ್ಮೇಟ್ಸ್ ಏನು ಮಾಡ್ತಾರೆ, ಇವಾಗೆಲ್ಲ ಹೇಗೆ ಆಗಿದ್ದಾರೆ ಅಂತೆಲ್ಲ ಥಿಂಕ್ ಮಾಡ್ತಾಯಿದ್ದೆ. ಅದೆಲ್ಲ ನನಗೆ ಡ್ರೀಮ್ ಥರ ಇತ್ತು. ಬಟ್ ಆ ಡ್ರೀಮ್ ಕಮ್ ಟ್ರೂ ಮಾಡಿದ್ದು, ಅದರ ಹಿಂದೆ ವರ್ಕ್ ಮಾಡಿದ್ದು ತುಂಬ ಜನ ಇದ್ದಾರೆ. ಸೊ ಅವರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಈ ಥರ ಒಂದು ರಿಯೂನಿಯನ್ನು ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ಎಲ್ಲರನ್ನ ನೋಡಿ ತುಂಬ ಖುಷಿ ಆಯಿತು. ನನ್ನ ಪರ್ಸ್ನಲ್ ಆಗಿ ನನ್ನ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಟೈಮಲ್ಲಿ ಸಣ್ಣ ಸಣ್ಣ ಮಾವಿನಕಾಯಿಗಳನ್ನ ತರೋದು, ಬೆಳ ಒಳಗಡೆ ತುಂಬಿಸಿಟ್ಕೊಳ್ಳೋದು. ಆಮೇಲೆ ಒಣಗಿದ ಗೆಣಸುಗಳನ್ನ ತಗೊಂಡ್ ಬರ್ತಾ ಇದ್ರು. ನಾವು ಪಾಠ ಮಾಡುವಾಗ ಕಟಮ್ ಸೌಂಡ್ ಆಗೋದು. ಅವಾಗ ತಿರುಗಿ ನೋಡುವಾಗ ಸುಮ್ಮನೆ ಕುತ್ಕೊಳ್ಳೋರು. ಲಾಸ್ಟಿಗೆ ಇವರು ಲಾಸ್ಟ್ ಪೀರಿಯಡ್ ಮನೆಗೆ ಹೋಗ್ಬೇಕಾದ್ರೆ ನಮಗೂ ಹುಣಸೆ ಹುಳಿ, ಮ್ಯಾಮ್ ತಗೊಳ್ಳಿ ಮ್ಯಾಮ್, ಟೀಚರ್ ಮ್ಯಾಮ್ ಅಂತ ಕರೀತಾರೆ, ಟೀಚರ್ ತಗೊಳ್ಳಿ ಹುಣಸೆ ಹುಳಿ ಇದೆ ನಮ್ಮ ಹತ್ರ.
ಕಟ್ಟಿ ಇಲ್ಲೇ ಸರ್ಕೊಲ್ಟು ಮುಖೇಶ್ ಅವರ ತರಬೇತಿ ಮಾಡೋದು ನಾವು ಮತ್ತೆ ಮಕ್ಕಳನ್ನ ರೆಡಿ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಫಸ್ಟ್ ಅಥವಾ ಸೆಕೆಂಡ್ ಬಂದಿದಂತ ಕೀರ್ತಿ ನಮ್ಮ ಶಾಲೆದಾಗಿದೆ. ಅದಕ್ಕೆ ನಮ್ಮ ಶಾಲೆ ಮಕ್ಕಳ ನನಗೆ ಈಗಲೂ ಹುಡುಗರ ಮುಖ ಎಲ್ಲ ಹೆಂಗಿದ್ವು ಗೊತ್ತಾ, ಎನರ್ಜೆಟಿಕ್ ಆಗಿದ್ದು. ನಮ್ಗೆ ಅಂತವರೇ ಬೇಕಿತ್ತು. ಸೊ ಶಾಲೆ ಹೆಸರು ಬೂಸ್ಟ್ ಆಯ್ತು ಫಾದರ್, ಅಂತವಣಿ ಶಾಲೆ ಬೆಳೀತು. ಯೂನಿಯನ್ ಇದು ಇನ್ನ ಬಿಲ್ಡಪ್ ಜಾಸ್ತಿ ಐತೆ ನಿಂದು. ಫಸ್ಟ್ ಗೊತ್ತಾಯಿಲ್ಲ, ಆಮೇಲೆ ಬಂತು ಹತ್ರ ಬಂದ ತಕ್ಷಣ ಗೊತ್ತಾಯ್ತು. ಹೇಳಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡು. ಎಲ್ಲ ಒಂದೊಂದು ಮಾತಾಡ್ಬೇಕು ಇವಾಗ. ಸರ್ಪ್ರೈಸ್ ಇವೆಂಟ್ ನ ನಾವು ಲಾಸ್ಟ್ ಗೆ ಆರ್ಗನೈಸ್ ಮಾಡಿದೀವಿ. ನೀವು ನಿರೀಕ್ಷೆನೆ ಮಾಡಿರಲ್ಲ ಬರ್ಬೇಕಾಗಿತ್ತು ಅಂತ ಕಾಯ್ತಾ ಇದಾರೆ. ನೀವು ಎಂದು ಮರೆಯಲಾರದಂತ ಒಂದು ಚಟುವಟಿಕೆ ಮನೆ ಜೊತೆ ತೋರಿಸ್ತೀನಿ. ಇಲ್ಲ ಏನು ಕೊಟ್ಟಿದ್ದೀನಿ ನೆನ್ಪು ಮಾಡ್ಕೊ. ಏನು 600 ರೂಪಾಯಿ ಇವಾಗ 20 ವರ್ಷದ ಹಿಂದೆ 600 ರೂಪಾಯಿ ವಾಚ್ ಕೊಡ್ತಾನೆ. ಏನೋ ಇಷ್ಟೊಂದು ಇತಿಹಾಸ ಇದೆಯೇನೋ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ವಾ? ಕೊಟ್ಟಿಲ್ಲ ನಾನಿನ್ನ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ. ನಾನು ಇವಾಗ ಆಟೋದಲ್ಲಿ ಬಂದೆ ಮಗ. ಏನಿಲ್ಲ, ನಾನು ಹೊರಗಡೆ ನಾನು ಇವನು ಜಾಕ್ಸನ್ ನಿರೀಕ್ಷೆ ಶೇರ್ ಮಾಡಿದ್ರಾ ಏನ್ ಕತೆ ಅಂತೆಲ್ಲ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಾವು ಆಡಿ ಬೆಳೆದಂತಹ ಸ್ಕೂಲ್ ಬಿಲ್ಡಿಂಗು. ಇದೇ ಆವರಣದಲ್ಲಿ ನಾವು ಎಷ್ಟೋ ಸಲ ಹೊಡೆದಾಡ್ಕೊಂಡಿದೀವಿ, ಜಗಳ ಮಾಡಿದೀವಿ, ಫನ್ ಮಾಡಿದೀವಿ, ಜೋಕ್ಸ್ಗಳನ್ನ ಮಾಡಿದೀವಿ, ಹತ್ತಿದೀವಿ ಕೂಡ. ಇವತ್ತು ಅದೇ ಆವರಣದಲ್ಲಿ ನಾವು ಮತ್ತೊಂದ್ಸಲ 20 ವರ್ಷಗಳ ನಂತರ ರೀಜಾಯ್ನ್ ಆಗಿದ್ದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿದ್ದು. ಈ ತರ ಒಂದು ಅನುಭವ, ಈ ತರ ಒಂದು ಮೆಮೊರಿ ನಮ್ಮ ಲೈಫ್ ಲಾಂಗ್ ಯಾವಾಗೂ ನಮ್ಮ ಜೊತೆ ಆಗಿರುತ್ತೆ. ಮತ್ತೆ ನಮ್ಮ ಒಂದು ಫ್ರೆಂಡ್ಶಿಪ್ಪು ಇನ್ನೂ ಸ್ಟ್ರಾಂಗ್ ಆಗಿ ಮುಂದೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟಿಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡಿದ್ದೀವಿ ನೋಡಿ, ಎಷ್ಟು ಸಖತ್ತಾಗಿದೆ.